ಇದನ್ನ ಅಲ್ಲಿಟ್ಬಿಡಿ. ಗಿರಿಧರ, ಇದು ದೀಪಾವಳಿಗೆ ಪ್ರಸಾದದ ಲಡ್ಡು. ಇದನ್ ತಗೊಂಡ್ ನೀನು ಯಶೋದೆ ಅಕ್ಕಂಗ್ ಕೊಡೋಕೆ ವೃಂದಾವನಕ್ಕೆ ಹೋಗ್ಬೇಕು. ಅವ್ರ ಮನೇಲಿ ದೀಪಾವಳಿಗೆ ಲಕ್ಷ್ಮೀ ಕತೆ ಹೇಳ್ತಾರೆ. ಅಮ್ಮ, ನೀನು ನನ್ಗೆ ಅನ್ನಪೂರ್ಣ ಮಾತೆಯ ಕಥೆಯನ್ನು ಹೇಳ್ದೆ, ಆದ್ರೆ ಸ್ತ್ರೀಯರಲ್ಲಿ ಇನ್ನೂ ಎಷ್ಟು ಜನ ಇರ್ತಾರೆ ಅದನ್ನ ಹೇಳೇ ಇಲ್ಲ. ರಾಧೆ ಪುಟ್ಟಿ, ನೀನೆಲ್ಲಿ ಹೋಗ್ಬಿಟ್ಟಿದ್ದೆ? ನಾನು ಇಲ್ಲೇ ಇದ್ದೆ ಅಮ್ಮ, ಆದ್ರೆ ನೀನು ದೀಪಾವಳಿಯ ಸಿದ್ಧತೆಯಲ್ಲಿ ಮುಳುಗೋಗಿದ್ದೆ ಅಷ್ಟೇ. ಹೇಳಿ ಅಮ್ಮ, ಸ್ತ್ರೀಯ ಎರಡನೇ ರೂಪ ಏನಾಗಿರುತ್ತೆ? ಮಗಳೇ, ಸ್ತ್ರೀಯ ಎರಡನೇ ರೂಪ ಲಕ್ಷ್ಮೀದಾಗಿರತ್ತೆ. ಲಕ್ಷ್ಮಿಯ ರೂಪ? ಆದ್ರೆ ಯಾಕಮ್ಮ? ಒಂದೊಂದ್ಸಲ ಏನಾಗತ್ತೆ ಅಂದ್ರೆ ಮನೆಯಲ್ಲಿ ಹಣಕಾಸಿನ ತೊಂದರೆ ಆಗತ್ತೆ. ಆದ್ರೆ ಸ್ತ್ರೀ ರೂಪದಲ್ಲಿರೋ ಲಕ್ಷ್ಮಿಗ್ ಭಜನೆ ಮಾಡೋದ್ರಿಂದ ಹಣಕಾಸಿನ ತೊಂದರೆ ಎಲ್ಲ ದೂರ ಆಗಿ ಕುಟುಂಬ ಚೆನ್ನಾಗಿರತ್ತೆ. ಈ ಗುಣದಿಂದಾನೇ ಹೆಣ್ಣನ್ನ ಲಕ್ಷ್ಮಿ ಅಂತ ಕರೀತಾರೆ. ಹಾಗಾದ್ರೆ ಮೊದ್ಲು ನೀನ್ ಹೇಳ್ದಾಗೆ ಭಗವಂತ ವಿಷ್ಣು ಜಗತ್ತನ್ನ ಪಾಲನೆ ಮಾಡ್ದಾಗೆ, ಹಾಗೆ ಮಾತೆ ಲಕ್ಷ್ಮಿ ದನದ ರೂಪದಲ್ಲಿ ಜಗತ್ತಿನ ಸಂಚಲನೆ ನೀಡ್ತಾಳೆ. ಹಾ ಮಗಳೇ, ಖಂಡಿತ ಸರಿಯಾಗಿ ಹೇಳ್ದೆ ನೀನು. ಅಲ್ಲ ಕೀರ್ತಿ, ರಾಧೆ ಪುಟ್ಟಿಗೆ ಮನೆ ಬಗ್ಗೆ ಎಲ್ಲ ವಿಷಯನೂ ಈಗ್ಲೇ ಹೇಳ್ತಾ ಇದೀಯಾ? ಇನ್ನು ಪೂರ್ತಿ ಜೀವನಾನೇ ಇದೆ ಅವಳಿಗೆ ಅರ್ಥ ಮಾಡಿಸೋದಕ್ಕೆ. ಇದು ಅಮ್ಮ ಮತ್ತೆ ಮಗಳ ಮಧ್ಯ ಇರೋ ವಿಷಯ. ಇದ್ರ ಮಧ್ಯ ನೀವ್ಯಾಕ್ ಬರ್ತೀರಿ? ಮಗಳೇ, ನೀನ್ ವೃಂದಾವನಕ್ಕೆ ಹೋಗೋ ಮಾತಾಡ್ತಿದ್ಯಲ್ಲ, ಗಿರಿಧರ ಅಣ್ಣನ್ ಜೊತೆ ಹೋಗು. ಅಂದ್ಹಾಗೆ ಲಾಡು 2 ಗಂಟಲಿದೆ. ಒಂದು ಲಕ್ಷ್ಮೀ ಮಾತೆ ಪ್ರಸಾದದ್ದು, ಇನ್ನೊಂದ್ರಲ್ಲಿ ಕೃಷ್ಣಂಗೆ ಬೆಣ್ಣೆ ಲಾಡು. ಇದಂತೂ ಗೊಲ್ಲಂಗೆ ಬಹಳ ಇಷ್ಟ ಆಗುತ್ತೆ. ಬನ್ನಿ ಗಿರಿಧರಣ್ಣ. ಹಾಗಾದರೆ ಋಷಿ ಚಾರ್ವಾಕ, ಆ ತಾತಾತಯ್ಯನ ಜೀವನದಲ್ಲಿ ಅವನಿಗೆ 4 ಆತ್ಮೀಯರಿದ್ದಾರೆ. ಮಾತೆ ಯಶೋಧೆ, ಪಿತಾ ನಂದರಾಜ, ವೃಷಭಾನು ಪುತ್ರಿ ರಾಧೆ ಮತ್ತು ಅವನ ಅಣ್ಣ ಬಲರಾಮ. ಬಲರಾಮ ಬೇಡ ಭಗವಂತ, ಬಲರಾಮ ಬಹಳ ಹೊಡಿತಾನೆ. ಯಶೋದೆ ಆಗ್ಬೋದಾ ಅಲ್ವಾ ಋಷಿವರ? ನೀವು ಆಜ್ಞೆ ಮಾಡಿ. ಇಲ್ಲ ಭದ್ರಾಕ್ಷ, ಯಶೋದೆ ಒಳಗಡೆ ಯಾವುದೇ ನಕಾರಾತ್ಮಕ ಶಕ್ತಿನ ಸ್ಥಾಪನೆ ಮಾಡೋದು ಅಸಂಭವನೆ. ಅಯ್ಯೋ ಋಷಿ ಬಕ್ಬಕ ಯಾವ್ದೋ ಒಂದು ಕೇಳು. ನೀನ್ ಯಾವ ಹೆಸರು ಹೇಳಕ್ ಬಿಡ್ತಿಲ್ಲ, ನಮ್ಗೂ ಯೋಚಿಸಕ್ ಬಿಡ್ತಿಲ್ಲ. ಇದು ಸರಿ ಇರಲ್ಲ ನೋಡು. ಅವನ ಪಿತ ನಂದ. ನಂದ ಸರಿ ತಾನೆ? ನಂದನ ಹಿಡಿಯೋದು, ಅವನ್ ಬುದ್ಧಿನ ಭ್ರಷ್ಟ ಮಾಡಿ ಅವನಿಂದ ಕೃಷ್ಣನೊಳಗಡೆ ಆತ್ಮನ ಸ್ಥಾಪನೆ ಮಾಡೋದು. ಸರಿನಾ ಭಗವಂತ? ಆದ್ರೆ ಇದು ನೆನ್ಪಿರ್ಲಿ, ಅದ್ ಯಾರೇ ಆತ್ಮನ ಸ್ಥಾಪನೆ ಮಾಡಿದ್ರು ಅವ್ರಿಗೆ ಗೊತ್ತಿರ್ಬೇಕು ಕಂಸನ ಆತ್ಮನ ತಗೊಂಡ್ ಹೋಗ್ತಿದಾರಂತ. ಎಲ್ಲ ಕೆಲ್ಸಕ್ಕೂ ಸಿಕ್ಕಾಕ್ಸ್ತಿಯಲ್ಲ, ನೀನ್ ಮಾತ್ರ ಚೆನ್ನಾಗಿ ಊಟ ಮಾಡು. ಮತ್ತೆ ಈ ಕಾರ್ಯ ಮಾಡುವವರಾರು? ಭಗವಂತ ಕಂಸನ ಆತ್ಮದ 3ನೇ ಭಾಗ ಕೃಷ್ಣನೊಳಗೆ ಸ್ಥಾಪನೆ ಮಾಡುವವರು ಯಾರು? ಸ್ವಲ್ಪ ಸಂಯಮ ಇರ್ಲಿ ಕಂಸ. ಮೊದಲು ನನಗೆ ಈ ಭೋಜನದ ಆನಂದ ಅನುಭವಿಸೋದಕ್ ಬಿಡು. ಆನಂತರ ನಾನ್ ನಿನಗೆ ಈ ಪ್ರಶ್ನೆಗೆ ಉತ್ತರನ ಖಂಡಿತ ಕೊಡ್ತೀನಿ. ಭದ್ರಾಕ್ಷ, ಋಷಿವರ್ಯರ ಭೋಜನದಲ್ಲಿ ಏನು ಕಡಿಮೆಯಾಗುವಂತಿಲ್ಲ. ಲಡ್ಡು ತಿಂತ್ಯೋ? ಜಿಲೇಬಿ ತರ್ಲೋ? ಸಾಕು ಭದ್ರಾಕ್ಷ, ಇನ್ನೂ ಎಷ್ಟು ಸತ್ಕಾರ ಮಾಡ್ತೀಯ? ನಡಿ ಕಂಸ, ದಂಡಕವನಕ್ಕೆ. ಈಗ ಅಲ್ಲೇ ಇದೆ ನಿನ್ನ ಆತ್ಮನ ಕೃಷ್ಣನ ಆತ್ಮದಲ್ಲಿ ಸ್ಥಾಪನೆ ಮಾಡೋ ಮಾರ್ಗ. ಬನ್ನಿ. ಗೊಲ್ಲ, ರಾಧೆ ಪುಟ್ಟಿ ಬಾ. ತಗೋಗೊಲ್ಲ, ಅಮ್ಮ ನಿನ್ಗೆ ಅಂತ ಬೆಣ್ಣೆ ಲಾಡು ಕಳ್ಸಿದಾಳೆ.
ರಾಧೆ ನನ್ಗೇನೂ ಬೇಕಾಗಿಲ್ಲ ಈ ಲಾಡು. ಕಂದ ಇದೇನ್ ಹೇಳ್ತಿದ್ಯಾ? ಕೀರ್ತಿ ಅತ್ತೆ ಎಷ್ಟು ಪ್ರೀತಿಯಿಂದ ಕಳ್ಸಿದಾರಲ್ಲ ನಿನಗೆ ಲಡ್ಡುನ, ತಿನ್ನು. ಅಮ್ಮ, ಒಮ್ಮೆ ಅತ್ತೆಯವರು ಬಂದಿದ್ರಿ ನನ್ಗೆ ಕೊಡೋಕೆ ನಾನು ತಿಂತಿದ್ದೆ. ಆದ್ರೆ ಈ ಹಠಮಾರಿ ರಾಧೆ ಕೈಯಿಂದ ನಾನು ಯಾವತ್ತೂ ತಿನ್ನಲ್ಲ. ಕಂದ ಹಾಗೆಲ್ಲ ಹೇಳ್ಬಾರ್ದು. ಅಮ್ಮ, ನಾನು ಹೋಗ್ತಿದ್ದೀನಿ. ಶಂಕರ ನನ್ನ ಕರೀತಿದ್ದಾನೆ. ಕಂದ, ಅಯ್ಯೋ ಕೃಷ್ಣ! ಕಂದ, ಏನಾಯ್ತು ರಾಧೆ ಪುಟ್ಟಿ? ಮತ್ತೆ ಜಗಳ ಆಡಿದ್ರ ನೀವಿಬ್ರು? ಅಯ್ಯೋ ಅತ್ತೆ, ನಾನೆಲ್ ಜಗಳ ಮಾಡ್ತೀನಿ? ಜಗಳನು ಈ ಗೊಲ್ಲಾನೆ ಮಾಡ್ತಾನೆ, ಗೆಲ್ತಾ ನಾನು ಈ ಗೊಲ್ಲಾನೆ ಮಾಡ್ತಾನೆ. ನೀವಿಬ್ರಂತೂ ಯಾವತ್ತೂ ಸರಿ ಹೋಗಲ್ಲ. ಗೊಲ್ಲ ಅದೇ ತಿನ್ನೋದಿಲ್ಲ ನಾನ್ ತಂದಿರೋ ಲಡ್ಡುನ. ನಾನು ರಾಧೆ ಮತ್ತೆ ನೀನು ರಾಧೆ ಕೃಷ್ಣನೇ. ಮತ್ತೆ ಲಾಡುನ ನಾನ್ ನೆನಕ್ ತಿನ್ನಿಸ್ತೀನಿ. ಋಷಿವರ, ಇದೆಲ್ಲಿಗೆ ಕರೆ ತಂದಿರಿ ನೀವು? ಇದು ಭೋಗದ್ದಲ್ಲ, ತಪಸ್ಸಿನ ಭೂಮಿ ಅಂತಿದೆ. ಇಲ್ಲಿ ಯಾರಿದ್ದಾರೆ ಕೃಷ್ಣನ ಕಡೆಯವರು? ಅಥವಾ ಇಲ್ಲಿ ನನ್ನ ಯಾರೋ ಅಸುರ ಮಿತ್ರನನ್ನು ನೋಡಲು ಕರೆ ತಂದಿರೇನು? ಇಲ್ಲಿ ಯಾವ ಅಸುರನೂ ಇಲ್ಲ ಕಂಸ. ಇಲ್ಲಿರುವವನು ಜೋಗಿ. ಅವನಿಂದಲೇ ನಿನ್ನ ಕಾರ್ಯ ಸಿದ್ಧಿಯಾಗುವುದು. ಆಗಲಿ, ಆದರೆ ಯಾರವರು? ತಾಳ್ಮೆ ಇರ್ಲಿ, ಎಲ್ಲದಕ್ಕೂ ಸಮಯ ಬರಲಿ. ಅವಸರದ ಕೆಲಸಕ್ಕೆ ಎಂದಿಗೂ ಆಯಸ್ಸೂ ಸಹ ಕಡಿಮೆನೆ. ಧೈರ್ಯವಾಗಿರು ಕಂಸ, ನಿನಗೆ ಶೀಘ್ರನೇ ಎಲ್ಲವೂ ಗೊತ್ತಾಗತ್ತೆ. ಅಯ್ಯೋ ಋಷಿವರ, ಇದೆಂತ ಭಯಾನಕ ಧ್ವನಿ ಬರ್ತಿದೆ. ನೀವು ನಮ್ಮನ್ನ ಇಲ್ಲಿಗೆ ಸಹಾಯ ಮಾಡಕ್ ಕರ್ದಿದ್ದ ಅಥವಾ ಸಾಯೋದಕ್ ಕರ್ದಿದ್ದ? ಭದ್ರಾಕ್ಷ, ಇದೇ ಆ ಶಕ್ತಿ. ಇಲ್ಲಿಗೆ ನಾನ್ ನಿಮ್ಮನ್ನ ಭೇಟಿ ಮಾಡ್ಸಕ್ ಕರೆದಿದ್ದು. ಇದೇ ಆ ಪುಣ್ಯಾತ್ಮ. ಈ ಆತ್ಮ ಸ್ವಭಾವದಲ್ಲಿ ಅಸುರರಿಗಿಂತ ಭಯಾನಕವೇ. ಅದು ತನ್ನ ಕ್ರೋಧದಿಂದ ಪೂರ್ತಿ ವನನೂ ನಾಶ ಮಾಡಿದೆ. ಮತ್ತು ಅವರೆಲ್ಲಿದ್ದಾರೆ? ಅಲ್ಲಿ ನೋಡು. ಏಕಾಂಗ. ಶಂಕರ, ನೀನ್ ಹೇಳ್ತಿದ್ಯಲ್ಲ ನಿನ್ಗೆ ಮೋಕ್ಷ ಬೇಕಂತ. ಗೊಲ್ಲ ಗೊಲ್ಲ ಗೊಲ್ಲ, ಎಲ್ಲಿ ಹೋಗ್ಬಿಟ್ನೋ ಈ ಗೊಲ್ಲ. ಆಗ್ಲಿ ಶಂಕರ, ನಿನ್ಗೆ ಮೋಕ್ಷ ಸಿಗುತ್ತೆ. ಆದ್ರೆ ಅದಕ್ ಬದಲಾಗಿ ನೀನು ಒಂದ್ ಕೆಲ್ಸ ಮಾಡ್ಬೇಕಾಗತ್ತೆ. ಹೇಳು ಶಂಕರ, ಮಾಡ್ತೀಯಾ? ಗೊಲ್ಲ, ಓ ಗೊಲ್ಲ. ಅಕ್ಕ, ನೀವು ಕೃಷ್ಣನ್ ನೋಡಿದ್ರಾ? ಇಲ್ಲ ರಾಧೆ, ಯಾಕೇನಾಯ್ತು? ಏನೂ ಇಲ್ಲ ಅಕ್ಕ. ಗೊಲ್ಲ, ಓ ಗೊಲ್ಲ, ಇಲ್ಬಾ. ಅರ್ಥ ಆಯ್ತಲ್ವಾ ಶಂಕರ? ಮತ್ತೆ ಬೇಗ ಬೇಗ ಹೋಗು. ಗೊಲ್ಲ ಗೊಲ್ಲ, ನೀನ್ ಎಲ್ಲಿದ್ಯಾ ಗೊಲ್ಲ?
ಕೆಲ್ಸ ನೀನ್ ಮಾಡಿದ್ದ? ರಾಧೆ, ನಾನಂತೂ ಯಾವ ಕೆಲ್ಸನೂ ಮಾಡೋದೇ ಇಲ್ಲ. ಎಲ್ಲ ಕೆಲ್ಸನೂ ನೀನೇ ಮಾಡ್ತೀಯ. ಮತ್ತೆ ಆಮೇಲೆ ಹೋಗಿ ಎಲ್ರಿಗೂ ಹೇಳ್ತೀಯ, ನಾನು ಹಾಗ್ ಮಾಡ್ದಿ, ನಾನು ಹೀಗ್ ಮಾಡ್ದಿ. ಈಗ ಹೇಳು. ಗೊಲ್ಲ, ನಂಗೆಲ್ಲ ಗೊತ್ತಿದೆ. ಶಂಕರ ನೀನ್ ಹೇಳಿದಕ್ಕೆ ಕೆಲಸ ಮಾಡಿರೋದು. ಈಗ ನನ್ನ ಮೇಲೆತ್ತು. ನಿನ್ಗೆ ಮತ್ತೆ ಶಂಕರಂಗೆ ಈಗಲೇ ಪಾಠ ಕಲಿಸ್ತೀನಿ ನಾನು. ರಾಧಿ, ನೀನೇ ಹೇಳ್ತೀಯಲ್ಲ, ನೀನು ಕೃಷ್ಣನ್ ರಾಧೆ ಆಗಕ್ಕಾಗಲ್ಲ. ಆದ್ರೆ ಕೃಷ್ಣ ಮಾತ್ರ ರಾಧೆ ಅವನು ಅಂದ್ಮೇಲೆ ನೀನು ನನ್ ರಾಧೆ ಅಲ್ದಿದ್ರೆ ನಾನು ನಿನ್ನ ಹೊರಗಡೆ ಯಾಕೆತ್ಲಿ? ಸ್ವಲ್ಪ ಕೇಳು. ಗೊಲ್ಲ, ರಾಧೆ ಕೃಷ್ಣ ಇರುವಾಗ ಕೃಷ್ಣನ ರಾಧೆ ಇರ್ಲೇಬೇಕಲ್ವಾ? ಇಷ್ಟ ಚಿಕ್ಕ ವಿಷಯನೂ ನಿಂಗೆ ಗೊತ್ತೇ ಆಗ್ಲಿಲ್ವಲ್ಲ? ರಾಧಿ, ಈಗ ನೀನೇ ಒಪ್ಕೊಂಡಿ ನೀನು ಕೃಷ್ಣನ್ ರಾಧೆ ಅಂತ. ಹಾಗಲ್ಲ, ನಾನು ಕೃಷ್ಣನ್ ರಾಧೆನೇ ತಾನೆ. ಅದನ್ನ ನೀನ್ ಅರ್ಥ ಮಾಡ್ಕೊಂಡ್ರೆ ತಾನೆ. ಸರಿ ರಾಧಿ, ನಾನು ಈಗ್ಲೇ ಬಂದೆ. ರಾಧಾ ಕೃಷ್ಣರಲ್ಲಿ ಭೇದವಿಲ್ಲ, ಇಬ್ಬರು ಇರದೆ ಪೂರ್ಣತೆ ಇಲ್ಲ. ರಾಧಾ ಕೃಷ್ಣರಲ್ಲಿ ಭೇದವಿಲ್ಲ. ಕೃಷ್ಣನೆನಲು ರಾಧೆಯ ನೆನೆದಂತೆ, ರಾಧೆಯೊಡನೆ ಕೃಷ್ಣನು ಬಹನಂತೆ. ಮನಕಾಯವಾತ್ಮ ಒಂದಾದಂತೆ, ಇವರ ಮಿಲನವೇ ಪ್ರೇಮದ ಚರಿತೆ. ಕೃಷ್ಣನೆನ್ನಿ ಎನ್ನಿ ರಾಧೆ ರಾಧೆ, ನಾಮವೆರಡರಲ್ಲಿ ಭೇದವೆಲ್ಲಿದೆ? ಅಯ್ಯೋ ಭಗವಂತ, ಅವಳ ಜ್ವಾಲೆಯಿಂದ ಬೆಂಕಿ ಮಳೆನೇ ಆಗ್ತಿದೆ. ಇಷ್ಟೊಂದು ಕ್ರೋಧ ಅಂತೂ ನಿಮ್ಗೂ ಬಂದಿರ್ಲಿಲ್ಲ ಭಗವಂತ. ಕಾಡಿಗೆ ಬೆಂಕಿ ಇಡುತ್ತಿರುವ ಈ ಪ್ರಚಂಡ ಅಸುರಿ ಯಾರು ಋಷಿವರ? ನಾನು ಹೇಳಿದಿನಲ್ಲ ಕಂಸ, ಇವಳು ಯಾರೋ ಅಸುರಿ ಅಲ್ಲ, ಇವಳೊಬ್ಳು ಮನುಷ್ಯಳೇ. ನಿನ್ನ ಪರಮಾವತಾರಿ ಕೃಷ್ಣನಿಗೆ ಆಪ್ತ ಸಖಿ. ಇವಳೇ ಕೃಷ್ಣನ ಆತ್ಮೀಯಳು. ನಿನ್ನ ಆತ್ಮದ ಭಾಗವನ್ನ ಕೃಷ್ಣನಲ್ಲಿ ಸ್ಥಾಪನೆ ಮಾಡ್ತಾಳೆ. ಕೃಷ್ಣನ ಸಖಿ ಇವಳು? ನಂದರಾಣಿ, ನೋಡ್ಬಿಡಿ, ದೀಪಾವಳಿ ಸಿದ್ಧತೆ ಎಲ್ಲ ಪೂರ್ತಿಯಾಗಿದೆ. ಮತ್ತಷ್ಟೇ ಅಲ್ಲ, ಬೃಂದಾವನ ಮತ್ತೆ ಬರ್ಸಾನದ ಎಲ್ಲಾ ಗಡಿಗಳನ್ನು ಅಲಂಕಾರ ಮಾಡೋ ಕಾರ್ಯನೂ ಪ್ರಾರಂಭ ಆಗಿದೆ. ಹಾ ದಾಮೋದ್ರ, ಮಾತೆ ಲಕ್ಷ್ಮೀ ಸ್ವಾಗತದಲ್ಲಿ ನಮ್ಮಿಂದ ಯಾವ ಕೊರತೆನೂ ಆಗ್ಬಾರ್ದು. ಯಾಕಂದ್ರೆ ದೀಪಾವಳಿ ದಿನ ಮಾತೆ ಲಕ್ಷ್ಮಿ ಅನೇಕ ರೂಪದಲ್ಲಿ ನಮ್ಮ ಮನೆಗಳ ಪ್ರವೇಶ ಮಾಡ್ತಾರೆ. ಆಗ್ಲಿ, ನೀವು ನಿಶ್ಚಿಂತ ಇದ್ದೀರಿ, ಎಲ್ಲ ಹಾಗೆ ಆಗುತ್ತೆ. ಅತ್ತೆ, ಲಕ್ಷ್ಮೀ ಮಾತೆ ಯಾವ್ಯಾವ ರೂಪದಲ್ಲಿ ನಮ್ಮ ಮನೆಗ್ ಬರ್ತಾಳೆ ಅದನ್ನ ಹೇಳಿ. ರಾಧೆ ಪುಟ್ಟಿ, ಈ ವಿಷಯದ ಬಗ್ಗೆ ಸರಿಯಾದ ರೀತಿಯಲ್ಲಿ ಗುರುದೇವ ಹೇಳ್ತಾರೆ. ದಾಮೋದ್ರಣ್ಣ, ಗುರುದೇವರಿಗೆ ಆಮಂತ್ರಣ ಕೊಟ್ಟಾಯ್ತಲ್ಲ? ಯಾಕಂದ್ರೆ ಲಕ್ಷ್ಮೀ ಪೂಜೆನ ಪೂರ್ಣ ರೂಪದಲ್ಲಿ ವಿಧಿವಿಧಾನ ಜೊತೆ ಗುರುದೇವನೇ ಮಾಡಿಸ್ತಾರೆ. ನಂದರಾಣಿ, ನಾನು ಆಗಿಂದ ಯೋಚಿಸ್ತಿದ್ದೆ ನಾನೇನ್ ಮಾಡ್ತೆ ಅಂತ. ಇದನ್ನೇ ಮರ್ತಿದ್ದೆ, ಗುರುದೇವರಿಗೆ ಆಮಂತ್ರಣ ಕಳಿಸೋದು. ಆದ್ರೆ ನೀವೇನ್ ಚಿಂತೆ ಮಾಡೋದ್ ಬೇಡ, ನಾನು ಈಗ್ಲೇ ಬೇಗ ಅವ್ರಿಗೆ ಆಮಂತ್ರಣ ಕಳಿಸ್ತೀನಿ. ಬೇಗ ಕಳಿಸಿ. ಆಯ್ತು. ಗೊಲ್ಲ, ನಿಂಗ್ ದೇವಿ ಲಕ್ಷ್ಮಿ ಮತ್ತೆ ಅವಳ ರೂಪದ ಬಗ್ಗೆ ಏನ್ ಗೊತ್ತಿದೆ? ರಾಧೆ, ನೀನಂತೂ ಏನೇನೋ ಪ್ರಶ್ನೆ ಕೇಳ್ತಿರ್ತೀಯಲ್ಲ. ನಡಿ ನನ್ಗೆ ಬೆಣ್ಣೆ ಲಾಡು ತಿನ್ಬೇಕು. ಕೀರ್ತಿ ಅತ್ತೆ ಸ್ವತಃ ಕೈಯಾರೆ ನನ್ಗೋಸ್ಕರ ಮಾಡಿದ್ದಾರೆ. ನಡಿ. ನಾರಾಯಣ ನಾರಾಯಣ, ನಾವು ಧನ್ಯರು ಮಾತೆ, ಧನ್ಯರು. ನೀವು ಸಮಸ್ತ ಲೋಕಕ್ಕೂ ಜನನಿ, ವಿಕಸಿತ ಕಮಲ ಸದೃಶ ನೇತ್ರವುಳ್ಳವರು. ಭಗವಂತ ವಿಷ್ಣುವಿನ ವೃಕ್ಷ ಸ್ಥಳದಲ್ಲಿ ವಿರಾಜಿಸುವ ಶ್ರೀಲಕ್ಷ್ಮಿಯ ರೂಪವೇ ನೀವು. ಆದರೆ ನೀವು ಸ್ವತಃ ಲಕ್ಷ್ಮಿಯ ರೂಪಗಳ ಕುರಿತು ಕೇಳುತ್ತಿರುವಿರಿ. ಹಾ ದೇವರ್ಷಿ, ಭಕ್ತರು ನನ್ನನ್ನು ಯಾವ ರೀತಿ ಕರೆಯುತ್ತಾರೋ ನಾನು ಅದೇ ರೂಪದಲ್ಲಿ ಪ್ರಕಟಳಾಗುತ್ತೇನೆ. ಧನ ರೂಪದಲ್ಲಿ ಧನಲಕ್ಷ್ಮಿ, ಅನ್ನ ರೂಪದಲ್ಲಿ ಅನ್ನಲಕ್ಷ್ಮಿ,
ಪಶುಧನದ ರೂಪದಲ್ಲಿ ಗೋಲಕ್ಷ್ಮಿ ಮತ್ತು ವಿಜಯದ ರೂಪದಲ್ಲಿ ನಾನೇ ವಿಜಯಲಕ್ಷ್ಮಿಯು. ನಾರಾಯಣ ನಾರಾಯಣ, ಸತ್ಯವಚನ ಮಾತೆ, ಸತ್ಯವಚನ. ನಿಮ್ಮ ಎಲ್ಲಾ ರೂಪಗಳಿಗೂ ಈ ನಾರದ ಮುನಿಯ ಕೋಟಿ ಕೋಟಿ ಪ್ರಣಾಮಗಳು. ದೇವಿ ಸತ್ಯ ಹೇಳುತ್ತಿದ್ದಾಳೆ. ಈ ಕ್ಷೀರಸಾಗರದಲ್ಲಿ ಅವಳು ಮಹಾಲಕ್ಷ್ಮಿಯ ರೂಪದಲ್ಲಿ ವಾಸಿಸುತ್ತಾಳೆ. ಸ್ವರ್ಗ ಲೋಕದಲ್ಲಿ ಸ್ವರ್ಗಲಕ್ಷ್ಮಿಯ ರೂಪದಲ್ಲಿ ವಾಸಿಸುತ್ತಾಳೆ. ಮನೆಗಳಲ್ಲಿ ವಾಸ ಮಾಡಿದಾಗ ಗೃಹಲಕ್ಷ್ಮಿ, ರಾಜಲಕ್ಷ್ಮಿಯ ರೂಪದಲ್ಲಿ ಪೂರ್ಣ ಭೂಲೋಕದಲ್ಲೂ ವಾಸಿಸುತ್ತಾಳೆ ಮತ್ತು ದಕ್ಷಿಣೆಯ ರೂಪದಲ್ಲಿ ಯಜ್ಞಗಳಲ್ಲಿ ವಾಸಿಸುತ್ತಾಳೆ. ನಾರಾಯಣ ನಾರಾಯಣ, ನನಗರ್ಥವಾಯಿತು ಮಾತೆ, ಅರ್ಥವಾಯಿತು. ದೇವಿ ರಾಧೆ ಮತ್ತು ಪರಮಾವತಾರಿ ಶ್ರೀಕೃಷ್ಣ ಸ್ವತಃ ಲಕ್ಷ್ಮೀ ಪೂಜೆಯ ಸಿದ್ಧತೆಯಲ್ಲಿದ್ದಾರೆ. ಈ ದೀಪಾವಳಿಯಲ್ಲಿ ಒಂದು ದೊಡ್ಡ ಲೀಲೆಯಾಗಬಹುದೆಂದೆನಿಸುತ್ತಿದೆ. ಭಗವಂತ, ಇಂಥ ನಕಾರಾತ್ಮಕ ಶಕ್ತಿ ನನ್ನ ಜೀವನದಲ್ಲಿ ಮೊದ್ಲೆಲ್ಲೂ ನೋಡಿಲ್ಲ ಭಗವಂತ. ಅಯ್ಯೋ, ಜೀವನ ಏನು, ಮೃತ್ಯು ಆದ್ಮೇಲೂ ನೋಡಿರ್ಲಿಲ್ಲ ಭಗವಂತ. ಸ್ತ್ರೀಯೋ ಜ್ವಾಲಾಮುಖಿಯೋ? ಇದು ಅವಳ ನಕಾರಾತ್ಮಕ ಶಕ್ತಿ ಕಂಸ. ಅವಳು ಎಲ್ಲೆಲ್ಲ ಓಡಾಡ್ತಾಳೋ ಅಲ್ಲಿರೋ ಹಸಿರೆಲ್ಲ ಭಸ್ಮವಾಗುತ್ತೆ. ಇವಳು ಯಾರನ್ನಾದ್ರೂ ಕ್ರೋಧದಿಂದ ನೋಡಿದ್ರೆ ಅವರು ಅಲ್ಲೇ ಸುಟ್ಟು ಭಸ್ಮವಾಗ್ತಾರೆ. ಇಂತಹ ಪ್ರಚಂಡ ಶಕ್ತಿಗಂತೂ ತನ್ನದೇ ರಾಜ್ಯ ಇರಬೇಕಿತ್ತು. ಈಕೆ ಏಕಾಂತದಲ್ಲೇನು ಮಾಡುತ್ತಿದ್ದಾಳೆ? ಅದಕ್ಕಾಗಿಯೇ ಈಕೆ ಏಕಾಂಗಳು. ಈಕೆ ಏಕಾಂತದಲ್ಲೇ ಇರ್ತಾಳೆ. ಇವಳು ಜೀವನದಲ್ಲಿ ಮತ್ಯಾರದ ವಿಷಯಕ್ಕೂ ಸ್ಥಾನವಿಲ್ಲ, ಅಲ್ಲದೆ ಬೇರೊಬ್ಬರ ಜೀವನದ ಬಗ್ಗೆ ತಿಳಿಯಲು ಉತ್ಸುಕಳೂ ಅಲ್ಲ. ಮತ್ತು ಇಂತಹ ಏಕಾಂತವಾಸಿ ಏಕಾಂಗ ಹೇಗೆ ಸ್ಥಾಪನೆ ಮಾಡುತ್ತಾಳೆ ಭಗವಂತ ಕಂಸನ ಆತ್ಮದ ಭಾಗವನ್ನು ಕೃಷ್ಣನ ಆತ್ಮದಲ್ಲಿ? ಇವಳ ಅತ್ಯಂತ ದೊಡ್ಡ ವಿಶೇಷತೆಯೇ ಅದು ಕಂಸ. ಈಕೆಗೆ ಕೃಷ್ಣನ ಜೀವನದ ಜೊತೆಗೆ ಬಹಳ ಗಾಢವಾದ ಸಂಬಂಧವಿದೆ. ನಡಿ. ಯಾಕಲ್ಲ ಲಡ್ಡು ರುಚಿಯಾಗಿದೆ ತಾನೆ? ನನ್ನಮ್ಮನೆ ಕೇವಲ ನಿನ್ಗೋಸ್ಕರ ಬೆಣ್ಣೆ ಲಾಡು ಮಾಡಿರೋದು. ಏನಾದ್ರೂ ಹೇಳೋಗಲ್ಲ, ರುಚಿಯಾಗಿದ್ಯಾ ಅಲ್ವಾ? ರಾಧಿ, ಮೊದ್ಲು ನೀನ್ ತಿನ್ನಕ್ ಬಿಡ್ತೀಯಾ? ಆಗ್ಲೇ ಹೇಳಕ್ಕಾಗುತ್ತೆ ತಾನೆ. ಈ ರಾಧೆ ಮತ್ತೆ ಕೃಷ್ಣ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಅದು ಒಬ್ರಿಗೊಬ್ರು ಲಾಡು ತಿನ್ಸ್ತಾ ಇದ್ದಾರೆ. ಈಗ ಯಾವುದೇ ಅಪಾಯ ಬರೋದಕ್ಕೂ ಮೊದ್ಲೇ ನಾನೇ ಏನಾದ್ರೂ ಮಾಡ್ಬೇಕು. ರಾಧಿ, ನಿಜವಾಗ್ಲೂ ಅತ್ತೆ ಕೈಯಾರೆ ಮಾಡ್ಕೊಟ್ಟಿರೋ ಬೆಣ್ಣೆ ಲಾಡು ಅಂತೂ ತಿನ್ನೋಕೆ ಬಹಳ ರುಚಿಯಾಗಿದೆ. ಗೊಲ್ಲ, ಈಗ ನೀನೊಬ್ನೇ ತಿನ್ಬಿಡ್ತ್ಯಾ ಅಥವಾ ನನ್ಗೂ ತಿನ್ನಿಸ್ತ್ಯಾ? ರಾಧೆ, ಅಮ್ಮ ಹೇಳ್ತಾಳೆ ಒಳ್ಳೆ ಒಳ್ಳೆ ವಸ್ತುನ ಹಂಚ್ಕೊಂಡ್ ತಿನ್ಬೇಕಂತ. ನಿಲ್ಸು ಕೃಷ್ಣ, ಮೊದ್ಲು ನೀವಿಬ್ರು ದೂರ ದೂರ ಕೂತ್ಕೊಳ್ಳಿ. ಆದ್ರೆ ವಿಷಯ ಏನು ಕೃಷ್ಣ? ಯಾಕಂದ್ರೆ ಪ್ರತಿಯೊಂದು ಜಗಳದ ನಂತರ ಯಾವಾಗ ನಿಮ್ಮಿಬ್ರು ಗೆಳ್ತನ ಆಗುತ್ತೋ ಅವಾಗ್ಲೇ ಯಾವ್ದೋ ದೊಡ್ಡ ಅಪಾಯ ಬರುತ್ತೆ. ಅಣ್ಣ, ನಾವಿಬ್ರು ಜೊತೆಯಲ್ಲಿ ಕೂರೋದಕ್ಕೂ ಸಂಕಟಕ್ಕೂ ಏನ್ ಸಂಬಂಧ? ನನ್ಗದೆಲ್ಲ ಗೊತ್ತಿಲ್ಲ, ಆದ್ರೆ ಯಾವ್ದೋ ದೊಡ್ಡ ಅಪಾಯನ ನಾನ್ ಹೇಗ್ ಸಮಾಪ್ತ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಕೊಡು, ಈ ಲಾಡು ನನಗ್ ಕೊಡು. ಈ ಲಾಡು ಇಲ್ದಿದ್ರೆ ನಿಮ್ಮಿಬ್ರದು ಗೆಳ್ತನನೂ ಇರೋದಿಲ್ಲ. ಹಾ, ಮತ್ತೆ ಯಾವ್ದು ದೊಡ್ಡ ಅಪಾಯನೂ ಬರೋದಿಲ್ಲ.
ಅನ್ಸುತ್ತೆ ನಾವೀಗ ಅಣ್ಣನ್ ಜೊತೆ ಇರೋದು ಒಳ್ಳೇದು. ಯಾಕಂದ್ರೆ ಕಷ್ಟನ ಎದುರ್ಸೋಕೆ ಕೇವಲ ಅಣ್ಣಂಗ್ ಮಾತ್ರ ಸಾಧ್ಯ ಆಗೋದು ಅಲ್ವಾ ಗೊಲ್ಲ? ಈಗ ಇದ್ದಕ್ಕಿದ್ದಂತೆ ರಾಧೆಗೆ ಮತ್ತೆ ಅಣ್ಣಂಗೆ ಏನಾಯ್ತು? ಲಡ್ಡು ಇಂದ ಶುರುವಾದ ಮಾತು ಸಂಕಟಕ್ಕೆ ಬಂದು ಈಗ ಕೊನೆ ಆಯ್ತು. ಏಕಾಂಗ ತನ್ನ ಮಾತೆಯ ಹಾಲಲ್ಲ, ಬದಲಾಗಿ ಆ ಆಲದ ಹಾಲನ್ನೇ ಕುಡಿದಿದ್ದು. ಆಲದ ಹಾಲು ಕುಡಿದರೆ ಯಾರು ಆ ಕೃಷ್ಣನ ಆತ್ಮೀಯರು ಆಗುವುದಿಲ್ಲ. ಕಂಸ, ನನಗ್ ತಿಳಿದಿದೆ ನೀನು ಹೆದರಿರೋದು. ಆದರೆ ಧೈರ್ಯ ಇರಲಿ, ನಾನಿನ್ನ ದಾರಿ ತಪ್ಪಿಸೋದಿಲ್ಲ. ಬದಲಾಗಿ ನಿನ್ನ ಎಲ್ಲಾ ಪ್ರಶ್ನೆಗೆ ಉತ್ತರ ಖಂಡಿತ ಕೊಡ್ತೀನಿ. ರಿಷಿ, ಇಲ್ಲಿವರೆಗೂ ಬದುಕಿದ್ಯಾ? ನಿನಗೆ ಗೊತ್ತಲ್ಲವೇ ಏಕಾಂಗ, ನನಗಂತೂ ಸಾವಿನ ಭಯ ಇಲ್ಲ, ಮತ್ತೆ ಜೀವನದ ಮೋಹ ಇಲ್ಲ. ಬಹಳ ದಿನದಿಂದ ಬಂದೇ ಇಲ್ಲ. ನಾನು ಅನ್ಕೊಂಡೆ ನೀನು ಈ ವನದ ಮರಗಳ ಹಾಗೆ ಎಲ್ಲೋ ಭಸ್ಮ ಆಗೋದೆ. ನೀನು ತಿಂತ್ಯಾ? ಖಂಡಿತ. ರಿಷಿ, ನೀನು ನಂಗೆ ವಚನ ಕೊಟ್ಟಿದ್ದೆ, ನೀನೇ ಆ ವ್ಯಕ್ತಿನ ನನ್ನ ಎದುರು ನಿಲ್ಲಿಸ್ತೀಯಾ ಯಾರು ನನ್ನ ಈ ಜೀವನಕ್ಕೆ ಕಾರಣ ಆಗಿದಾರೋ ಅಂತ. ಈಗ ತಿಳ್ಕೊ ನೀನು, ಆ ಸಮಯ ಶೀಘ್ರ ಬರುವುದಿದೆ. ರಿಷಿ, ಇದ್ಯಾವ ಪ್ರಾಣಿಗಳನ್ನ ಕರ್ಕೊಂಡ್ ಬಂದೆ ನನ್ ವನಕ್ಕೆ? ನಿಂಗೆ ಗೊತ್ತಿದ್ಯಲ್ವಾ, ನಂಗೆ ಜನರು ಅಂದ್ರೆ ಇಷ್ಟ ಇಲ್ಲ. ಜನರ ಏಕಾಂತದ ದೇವಿ, ಜನರ ಇವರು ಭಗವಂತ, ಬಹಳ ದೊಡ್ಡ ಭಗವಂತ, ಭಗವಂತ ಕಂಸ. ಏಕಾಂಗಳ ಎದುರಿಗೆ ಯಾರು ಭಗವಂತನ ಹೆಸರು ಹೇಳ್ತಾರೋ ಅವ್ರು ಸಾಯ್ತಾರೆ. ಏಕಾಂಗ, ರಿಷಿ, ನೀನು ನಂಗ್ ಸಹಾಯ ಮಾಡೋಕ್ ಬಂದಿದ್ದೆ, ಮತ್ತೆ ಈ ಭಗವಂತನ ನಂಬುವಂತ ಶತ್ರುಗಳನ್ನ ನನ್ವನಕ್ ಕರ್ಕೊಂಡ್ ಬಂದ್ಯಾ? ಏಕಾಂಗ, ಇವರು ಆ ಭಗವಂತ ವಿಷ್ಣುವನ್ನಲ್ಲ, ಬದಲಾಗಿ ತನ್ನ ಸ್ವಾಮಿ ಅಸುರ ರಾಜ ಕಂಸನನ್ನ ಭಗವಂತ ಎಂದಿದ್ದು. ಏಕಾಂಗಳ ಎದುರಿಗೆ ಎಂದು ಯಾವ ಭಗವಂತನ ಹೆಸರು ಹೇಳಲೇಬೇಡ. ಅಯ್ಯೋ ಅಯ್ಯೋ, ಭಗವಂತ ಅಲ್ಲ, ನಾನು ಬಾಯಿಂದ ಭದ್ರಾಕ್ಷ ಕೂಡ ಹೇಳಲ್ಲ ನನ್ನ ತಾಯಿ. ಹೋಗ್ಲಾ? ಕಂಸ, ಏಕಾಂಗಳಿಗೆ ದೇವರು ಪ್ರೇಮ ಮತ್ತು ಭಕ್ತಿಯಲ್ಲಿ ಭಯಂಕರ ದ್ವೇಷವಿದೆ. ಈ ಪವಿತ್ರತೆ, ವಿಶ್ವಾಸ ಮತ್ತು ಜನ್ಮ ಸಂಬಂಧಿತ ಶಬ್ದವನ್ನ ದ್ವೇಷಿಸ್ತಾಳೆ. ಮಾತಾ ಪಿತಾ ಮತ್ತು ಭಗವಂತ ಇವಳ ಅತ್ಯಂತ ದೊಡ್ಡ ಶತ್ರುಗಳು. ಇವಳಂತಹ ಸ್ತ್ರೀ ಪರಮ ಪವಿತ್ರ ಪ್ರೇಮದಿಂದ ತುಂಬಿದ
ಎಲ್ಲರನ್ನೂ ತನ್ನವರೆನ್ನುವ ಆ ಪರಮಾವತಾರಿಯ ಸಖಿ ಹೇಗಾಗುತ್ತಾಳೆ? ನಮ್ಮ ಸಮಯ ನಷ್ಟ ಮಾಡಿದ್ದಕ್ಕಾಗಿ ಧನ್ಯವಾದ ಋಷಿ ಚಾರ್ವಾಕ. ಹೋಗಬೇಡ ಕಂಸ. ತಿಳ್ಕೊಳ್ಳೋದಿಲ್ವಾ ಆ ಕೃಷ್ಣನಿಗೆ ಏಕಾಂಗಳ ಜೊತೆ ಏನ್ ಸಂಬಂಧ ಅಂತ? ಅಮ್ಮ, ದೀಪಾವಳಿಯ ಉತ್ಸವ ಇಷ್ಟು ಶ್ರೇಷ್ಠ ಯಾಕೆ? ಕಂದ, ಇಡೀ ಕಾರ್ತಿಕ ಮಾಸನೇ ಶುಭವಾದದ್ದು. ಕಾರ್ತಿಕ ಮಾಸದಲ್ಲಿ ಫಸಲು ಬೆಳೆಯುತ್ತೆ. ಇದರ ನಂತರ ಶುರುವಾಗತ್ತೆ ಹಬ್ಬಗಳು. ಕಾರ್ತಿಕ ಮಾಸದಲ್ಲಿ ಯಾವ್ಯಾವ ಹಬ್ಬಗಳು ಬರುತ್ತೆ ಚಿಕ್ಕಮ್ಮ? ಬಲರಾಮ, ಎಲ್ಲಕ್ಕೂ ಮೊದಲು ಬರೋದು ಸಣ್ಣ ದೀಪಾವಳಿ, ನಂತರ ದೀಪಾವಳಿ, ಅದರ ನಂತರ ಗೋವರ್ಧನನ ಪೂಜೆ ನಡೆಯುತ್ತೆ, ಮತ್ತೆ ಅದ್ರ ಕೊನೆಗೆ ಯಮದ್ವಿತೀಯ. ಅಮ್ಮ, ಯಮದ್ವಿತೀಯ ಅಂದ್ರೆ ಅಣ್ಣ ಮತ್ತೆ ತಂಗಿ ಹಬ್ಬ ಆಗಿರುತ್ತಲ್ವಾ? ಕಂದ, ನಾವೆಲ್ಲರೂ ಆ ಭಗವಂತನ ಕೈಗೊಂಬೆಗಳು. ಅವರು ನಿನ್ ಭಾಗ್ಯದಲ್ಲಿ ಯಾವ ಅಕ್ಕ ತಂಗಿನೂ ಬರಲಿಲ್ಲ. ಯಾಕೋ ಗೊತ್ತಿಲ್ಲ, ಆದ್ರೂ ನನ್ಗನ್ಸ್ತಿದೆ ಈ ಜಗತ್ತಲ್ಲಿ ಎಲ್ಲೋ ಒಂದ್ ಕಡೆ ನನ್ಗೊಬ್ಳು ಅಕ್ಕ ಖಂಡಿತ ಇದ್ದಾಳೆ. ಇನ್ನು ನನ್ನ ತಾಳ್ಮೆಯ ಪರೀಕ್ಷೆ ಮಾಡಬೇಡಿ ಋಷಿ, ಬೇಗ ಹೇಳಿ, ಏಕಾಂಗ ಮತ್ತು ಕೃಷ್ಣನಿಗೆ ಏನು ಸಂಬಂಧವಿದೆ? ಏಕಾಂಗ ಕೃಷ್ಣನ ಸಹೋದರಿ, ಕೃಷ್ಣನ ಜನ್ಮದತ್ತ ಸಹೋದರಿ. ಏಕಾಂಗ ಕೃಷ್ಣನ ಅಗ್ರ ಸೋದರಿ. ಈಕೆ ಕೇಳಿತೆ ಭದ್ರಾಕ್ಷ, ಇವಳ ಅಕ್ಕನ ಹುಟ್ಟಿದ್ ಯಾವಾಗಪ್ಪ? ಹುಟ್ಟಿದ್ರು ದೊಡ್ಡವಳು ಯಾವಾಗಾದ್ಲು? ಎಲ್ಲಿಯ ಕೃಷ್ಣ ಮತ್ತು ಎಲ್ಲಿ ಈ ಏಕಾಂಗ? ಆತ ಬೆಣ್ಣೆಯನ್ನು ಬಿಟ್ಟಿರಲಾರನು ಮತ್ತು ಈಕೆ ಮುಟ್ಟಿದ್ದೆಲ್ಲವನ್ನು ಸುಟ್ಟು ಭಸ್ಮವಾಗಿಸುತ್ತಾಳೆ. ಇದು ಸತ್ಯವೇ ಆಗಿದ್ದರೆ ಋಷಿ, ಏಕಾಂಗ ಈ ವನದಲ್ಲಿ ಏನು ಮಾಡುತ್ತಿದ್ದಾಳೆ? ಇದೇ ತಾನೇ ವಿಡಂಬನೆ ಕಂಸ. ಆದರೆ ಪೂರ್ಣ ಸತ್ಯ ಇಷ್ಟೇ, ಏಕಾಂಗ ನಂದ ಮತ್ತು ಯಶೋದೆಯ ಮಗಳೇ. ಒಂದು ವೇಳೆ ಈ ವಿಷಯ ಅಸತ್ಯವಾದರೆ ನಿನಗೆ ನನ್ನಿಂದಲೇ ಮುಕ್ತಿ ನೀಡುತ್ತೇನೆ ಋಷಿ. ನಾರಾಯಣ ನಾರಾಯಣ. ಪ್ರಭು, ಋಷಿ ಚಾರ್ವಾಕ ಇದೇನು ಹೇಳುತ್ತಿದ್ದಾನೆ? ಈಗ ಈ ಜಗತ್ತಿನಲ್ಲಿ ಪರಮಾವತಾರಿ ಶ್ರೀಕೃಷ್ಣನಿಗೆ ಸಹೋದರಿಯರಿಲ್ಲ, ನಂದ ಯಶೋದೆಗೂ ಯಾರು ಪುತ್ರಿಯರಿಲ್ಲ. ಈ ಋಷಿ ಚಾರ್ವಾಕ ವನದಲ್ಲಿರುವ ಏಕಾಂಗಳನ್ನು ಪರಮಾವತಾರಿ ಶ್ರೀಕೃಷ್ಣನ ಸೋದರಿ ಎಂದೇಕೆ ಹೇಳುತ್ತಿದ್ದಾನೆ? ದೇವರ್ಷಿ, ಏಕಾಂಗ ಮಾತೆ ಯಶೋದೆ ಮತ್ತು ನಂದರಾಜನ ಪುತ್ರಿಯೇ. ಸತ್ಯ ಹೇಳುತ್ತಿದ್ದಾನೆಯೇ? ನನಗೇನು ಅರ್ಥವಾಗಲಿಲ್ಲ ಪ್ರಭು. ದೇವರ್ಷಿ, ಜಗತ್ತಿನಲ್ಲಿ ಕೆಲವೊಮ್ಮೆ ಒಂದು ಕಾರಣಕ್ಕೆ ಜನ್ಮ ನೀಡುವುದಕ್ಕೆ ಇನ್ನೊಂದು ಕಾರಣವೂ ಕೂಡ ಅವಶ್ಯಕವಾಗುತ್ತದೆ. ಅದೇ ಪ್ರಕಾರ ಏಕಾಂಗಳ ಜನ್ಮವು ಕೃಷ್ಣನ ಪರಮಾವತಾರಕ್ಕೋಸ್ಕರ ಅವಶ್ಯಕವಾಗಿತ್ತು. ನಾರಾಯಣ ನಾರಾಯಣ. ಪ್ರಭು, ಈಗಲೂ ನನಗೇನು ಅರ್ಥವಾಗುತ್ತಿಲ್ಲ. ಏಕಾಂಗ ಪರಮಾವತಾರಿ ಶ್ರೀಕೃಷ್ಣನ ಸೋದರಿಯಾದರೆ ಮತ್ತು ನಂದ ಯಶೋದೆಯ ಪುತ್ರಿಯಾದರೆ ಆಕೆ ಇಂಥ ಸ್ಥಿತಿಯಲ್ಲಿ ಏಕಿದ್ದಾಳೆ ಪ್ರಭು? ದೇವರ್ಷಿ, ನೀವಿಷ್ಟನ್ನೇ ತಿಳಿದುಕೊಂಡಿರಿ. ಇದರ ಕಾರಣವು ಕೃಷ್ಣನಷ್ಟೇ. ಕೃಷ್ಣನೇ? ಇಲ್ಲಿ ಮಾತೆ ಯಶೋದೆ ಕೃಷ್ಣನನ್ನು ಬಹಳ ಪ್ರೀತಿ ಮಾಡಲು ಮತ್ತು ಮಾತೆ ಯಶೋದೆ ಕೃಷ್ಣನನ್ನು ಒಂದು ಕ್ಷಣವೂ ಕೂಡ ತನ್ನ ದೃಷ್ಟಿಯಿಂದ ದೂರವಾಗಲು ಬಿಡದಿರಲು ಅಲ್ಲಿ ಏಕಾಂಗಳು ಆ ಸ್ಥಿತಿಯಲ್ಲಿರುವುದೇ ಕಾರಣ. ಏಕಾಂಗ ಆ ಕೃಷ್ಣನ ಜನ್ಮಜಾತ ಸೋದರಿ. ನನಗೆ ಇದಕ್ಕೆ ಪ್ರಮಾಣ ಬೇಕಿದೆ. ನಾನು ಇದರ ಹಿಂದಿನ ಗುಟ್ಟು ತಿಳಿಯಬೇಕು. ಹೇಳು, ಏನದು ಸತ್ಯ? ಪ್ರಮಾಣ ಬೇಕೇನೋ ನಿನಗೆ? ಧೈರ್ಯಪೂರ್ವಕವಾಗಿ ಕೇಳು. ಇಂದಿಗೆ 17 ವರ್ಷ ಪೂರ್ವ ಒಮ್ಮೆ ಈ ಏಕಾಂಗ ವಿಡಂಬನೆ ಎಂದರೆ
ಈ ಏಕಾಂಗ ಆ ಕೃಷ್ಣನ ಸ್ವಂತ ಸೋದರಿ. ಜಗತ್ತಿಗೆ ಈ ವಿಷಯ ತಿಳಿದೇ ಇಲ್ಲ. ಜಗತ್ತಿಗಲ್ಲ, ಈ ಏಕಾಂಗಳಿಗೂ ತಿಳಿದಿಲ್ಲ. ಆದರೀಕೆ ನಮ್ಮ ಕಾರ್ಯದಲ್ಲಿ ನಮಗೆ ಸಹಾಯ ಮಾಡುವಳು. ದೇವಿ ಏಕಾಂಗ, ಏನ್ ಬೇಕು ನಿಂಗೆ? ಯಾಕ್ ಬಂದೆ ಇಲ್ಗೆ? ಬೇಕೆಂದಲ್ಲ, ನಿನಗೆ ಜೀವನ ಕೊಡಲು ಬಂದಿದ್ದು. ಸುಖ, ಸುವಿಧಾ ಮತ್ತು ಸೌಂದರ್ಯದ ಒಂದು ಜೀವನ. ಯಾವುದು ಸ್ವರ್ಗದಲ್ಲಿ ಇರುವಂತಹ ಆ ಇಂದ್ರನಿಗೂ ಸಿಗಲಾರದೋ ಮತ್ತು ಕ್ಷೀರಸಾಗರದಲ್ಲಿ ಇರುವಂತಹ ಆ ವಿಷ್ಣುವಿಗೂ. ಸುಖ ನನ್ನ ಎಲ್ಲಕ್ಕೂ ದೊಡ್ಡ ಶತ್ರುನೇ. ಯಾಕಂದ್ರೆ ಯಾರೋ ತಮ್ಮ ಸುಖಕ್ಕೋಸ್ಕರ ಈ ಏಕಾಂತವಾಸದ ದುಃಖ ನೀಡಿದ್ರು. ನಂಗೆ ಸಾಧ್ಯ ಆಗಿದ್ರೆ ನಾನು ಈ ಜಗತ್ತಿನಿಂದ ಸುಖನೇ ಸಮಾಪ್ತ ಮಾಡ್ತಿದ್ದೆ. ಋಷಿ ಕಂಸ, ಏಕಾಂಗಗೆ ಇದ್ಯಾವುದೇ ವಸ್ತುವಿನ ಲೋಭ ಇಲ್ಲ ಮತ್ತು ಯಾವುದೇ ಪ್ರಕಾರದ ಸುಖದ ಕಾಮನೆ ಇಲ್ಲ. ಆದರೆ ನೀನು ಸ್ವಲ್ಪವೂ ಚಿಂತಿಸಬೇಡ. ನನಗೆ ಚೆನ್ನಾಗಿ ಗೊತ್ತಿದೆ ಈ ಏಕಾಂಗ ಕೃಷ್ಣನ ಹೃದಯದಲ್ಲಿ ನಿನ್ನ ಆತ್ಮದ ಒಂದು ಭಾಗವನ್ನ ಹೇಗೆ ಸ್ಥಾಪನೆ ಮಾಡ್ತಾಳೆ ಅಂತ. ರಂಗು ರಂಗಲಿ ಮೂಡಿದ ರಂಗೋಲಿ ಮನೆಯಂಗಳ ತಳೆದಿದೆ ನಗು ಚೆಲ್ಲಿ. ರಂಗು ರಂಗಲಿ ಮೂಡಿದ ರಂಗೋಲಿ ಮನೆಯಂಗಳ ತಳೆದಿದೆ ನಗು ಚೆಲ್ಲಿ. ದೀಪಾವಳಿ ಇದು ಬಾ ಬೆಳಗೋಣ ಪ್ರೇಮದ ಹಣತೆಯ ಎದೆ ಎದೆಯಲ್ಲಿ. ದೀಪಾವಳಿ ಇದು ಬಾ ಬೆಳಗೋಣ ಪ್ರೇಮದ ಹಣತೆಯ. ಯಾವ ಕಡೆ ನೋಡಿದರೂ ಅಲ್ಲೆಲ್ಲ ಹರ್ಷ ಮತ್ತು ಖುಷಿಯ ವಾತಾವರಣವಿದೆ. ಇಂತಹ ಉತ್ಸವಗಳೇ ಹಾಗೆ. ಇವು ನಮ್ಮ ಬಾಹ್ಯ ಜೀವನವನ್ನೇ ಅಲ್ಲ, ಜೊತೆಗೆ ಆಂತರಿಕ ಜೀವನವನ್ನು ಪ್ರಕಾಶಿತ ಮಾಡುತ್ತದೆ. ಎಂದು ಮನುಷ್ಯನ ಅಂತಃಕರಣ ಪ್ರಕಾಶಿತ ಆಗುತ್ತದೋ ಆತ ನಿಜ ಅರ್ಥದಲ್ಲಿ ದೇವರ ಪ್ರಭುವಿನ ಅಂಶ ಆಗುತ್ತಾನೆ. ಆಗ ಭಕ್ತಿಯ ದೀಪ ಗಾಳಿಗೆ ಪ್ರಜ್ವಲಿಸುತ್ತದೆ. ಈ ಪರ್ವದ, ಈ ದೀಪಾವಳಿ ಉತ್ಸವದ ಅತ್ಯಂತ ದೊಡ್ಡ ಸಾರ್ಥಕತೆ. ಭದ್ರಾಕ್ಷ, ಭದ್ರಾಕ್ಷ ಎಲ್ಲಿರುವೆ? ಭಗವಂತ, ಭಗವಂತ, ನಾನು ಇಲ್ಲೇ ಇದ್ದೀನಿ, ಆದ್ರೂ ಕಾಣಿಸ್ತಿಲ್ಲ. ಏಕಾಂಗಳಿಂದ ಏಟ್ ತಿನ್ನೋಕ್ಕಾಗಲ್ಲ ಭಗವಂತ. ಈಗೇನಾದರೂ ನೀನು ನನ್ನ ಎದುರು ಬರದಿದ್ದರೆ ಸದಾ ಸದಾ ಕಾಲಕ್ಕೂ ಅದೃಶ್ಯ ಮಾಡುತ್ತೇನೆ. ಭಗವಂತ, ಭಗವಂತ, ಈ ದೇಹ ಅಂತೂ ಒಂದ್ ರೀತಿ ನಂಗೆ ರಕ್ಷಾ ಕವಚ ಆಗ್ಬಿಟ್ಟಿದೆ. ಈಗ ಏಕಾಂಗ ಎಷ್ಟೇ ಕೋಪ ಮಾಡ್ಕೊಂಡ್ರು ನನ್ ಶರೀರಕ್ಕೆ ಏಟಾಗತ್ತೆ, ನನಗಾಗಲ್ಲ. ಪ್ರಣಾಮ ಗುರುದೇವ, ಬನ್ನಿ. ಶುಭಮಸ್ತು. ಬನ್ನಿ ಗುರುದೇವ, ಒಳಗ್ ಬನ್ನಿ. ಗುರುದೇವ, ನಾವೆಲ್ಲ ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಈಗ ನೀವೇ ಸ್ವತಃ ಬಂದ್ಮೇಲೆ ಈಗ ನಮ್ಮೆಲ್ಲರ ದೀಪಾವಳಿ ಕೇವಲ ಹರ್ಷೋಲ್ಲಾಸದ ಜೊತೆ ಅಲ್ಲ, ಪೂರ್ತಿಯಾಗಿ ವಿಧಿ ವಿಧಾನದ ಜೊತೆ ಆಗುತ್ತೆ. ಗುರುದೇವ, ಈ ಸಲ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಯಾವುದು? ಯಶೋದೆ, ಈ ದೀಪಾವಳಿ ಲಕ್ಷ್ಮೀ ಪೂಜೆಯ ಶುಭ ಮುಹೂರ್ತ ಸಾಯಂಕಾಲದ ಪ್ರಥಮ ಘಟ್ಟದಿಂದ ಪ್ರಾರಂಭವಾಗಿ ರಾತ್ರಿಯ ಪ್ರದೂಷ ಪ್ರಹರ, ಅರ್ಥಾತ್ ರಾತ್ರಿಯ 1 ಪ್ರಹರದ ಕೊನೆಯವರೆಗಿದೆ. ಗುರುದೇವ, ಈಗಂತೂ ಎಲ್ಲ ಸಿದ್ಧತೆ ಆಗೋಗಿದೆ. ಇನ್ನು ಕೇವಲ ಲಕ್ಷ್ಮೀ ಮಾತೆಯ ಮೂರ್ತಿ ಸ್ಥಾಪನೆ ಅಷ್ಟೇ ಉಳಿದಿದೆ. ಮಾತೆಯ ಪ್ರತಿಮೆ? ನಂದ,
ಅದರ ಅವಶ್ಯಕತೆ ಇದೆಯೇ? ಆದರೆ ಗುರುದೇವ, ಇಡೀ ಜಗತ್ತಿನಲ್ಲೇ ಮಾತೆಯ ಪ್ರತಿಮೆ ಸ್ಥಾಪನೆ ಮಾಡಿದ ನಂತರನೇ ಪೂಜೆ ಆರಂಭ ಆಗೋದು. ನಂದ, ಇಲ್ಲಿ ಸ್ವಯಂ ಸಾಕ್ಷಾತ್ ಲಕ್ಷ್ಮಿ ನಮ್ಮ ಮಧ್ಯೆ ವಿರಾಜಮಾನಳಿದ್ದಾಗ ನಮಗೆ ಮಾತೆಯ ಪ್ರತಿಮೆಯ ಪೂಜೆ ಮಾಡುವ ಯಾವ ಅವಶ್ಯಕತೆ ಇದೆ? ಗುರುದೇವ, ನನಗೇನೂ ಅರ್ಥ ಆಗ್ಲಿಲ್ಲ. ಪ್ರತಿಯೊಂದು ಮನೆಯ ಪ್ರತಿಯೊಂದು ಕನ್ಯೆ ಮಾತೆ ಲಕ್ಷ್ಮಿಯದ್ದೇ ರೂಪವಿದ್ದಂತೆ. ಶಾಸ್ತ್ರದಲ್ಲಿ ಹೇಳಿರುವಂತೆ ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಅದಕ್ಕೆಂದೇ ಈ ದೀಪಾವಳಿ ನಾವು ಮಾತೆಯ ಪ್ರತಿಮೆಯನ್ನಲ್ಲ, ನಮ್ಮ ಮಧ್ಯದ ಒಂದು ಕನ್ಯೆಯನ್ನೇ ದೇವಿ ರೂಪ ಎಂದುಕೊಂಡು, ಮಾತೆ ಲಕ್ಷ್ಮಿಯ ಸ್ವರೂಪ ಎಂದುಕೊಂಡು ಅವಳ ಪೂಜೆ ಮಾಡೋಣ. ನಮಗೆ ಯಾವಾಗಲೂ ನೆನಪಿರಲಿ, ಪ್ರತಿಯೊಂದು ಕನ್ಯೆ ಮಾತೆ ಲಕ್ಷ್ಮಿಯದ್ದೇ ರೂಪವೆಂದು. ಅತಿ ಉತ್ತಮ ವಿಚಾರ ಗುರುದೇವ. ಹಾ ಗುರುದೇವ, ಇದು ಅತಿ ಉತ್ತಮ ವಿಚಾರಣೆ. ಈಗ ನೀವೇ ನಿರ್ಧಾರನೂ ಮಾಡ್ಬಿಡಿ, ಯಾವ ಕನ್ಯೆನ ನಾವು ಮಾತೆ ಲಕ್ಷ್ಮಿ ಅಂದ್ಕೊಳ್ಳೋಣ ಅಂತ. ಹೇ ಮಾತೆ ಲಕ್ಷ್ಮಿ, ನನಗೆ ತಿಳಿದಿದೆ ಈ ಸಮಯ ನೀವು ಮಾತೆ ರಾಧೆಯ ರೂಪದಲ್ಲಿ ನಮ್ಮ ಮಧ್ಯೆ ಉಪಸ್ಥಿತರಿದ್ದೀರಿ. ಈ ದೀಪಾವಳಿ ನಾವು ಸಾಕ್ಷಾತ್ ನಿಮ್ಮ ಪೂಜೆಯನ್ನೇ ಮಾಡುತ್ತೇವೆ ಮಾತೆ. ನಂದ, ವೃಷಭಾನುವಿನ ಪುತ್ರಿ ರಾಧೆ. ಈ ದೀಪಾವಳಿ ರಾಧೆಯೇ ಮಾತೆ ಲಕ್ಷ್ಮಿಯ ರೂಪಧಾರಣೆ ಮಾಡುವಳು. ರಾಧೆ ಪುಟ್ಟಿ ಅಂತೂ ಎಲ್ರಿಗೂ ಪ್ರೀತಿನೇ. ನಿಮ್ಮ ಆಯ್ಕೆಯನ್ನು ಸರಿಯಾಗಿದೆ. ನಿಂತ್ಕೋ ಏಕಾಂಗ, ನನ್ ಮಾತ್ ಕೇಳು. ಋಷಿ, ನನ್ನ ಬಾಲ್ಯ ಕಾಲದಿಂದಲೂ ನಾನು ನಿನ್ನ ಹತ್ರ ಒಂದೇ ಪ್ರಶ್ನೆ ಕೇಳ್ತಾ ಇರೋದು, ಆದ್ರೆ ನೀನು ಯಾವತ್ತೂ ಅದಕ್ಕೆ ಉತ್ತರ ಕೊಟ್ಟೇ ಇಲ್ಲ. ಆದ್ರೆ ಈಗ ನಾನು ನಿನ್ ಯಾವ ಮಾತನ್ನು ಕೇಳೋದಿಲ್ಲ. ನಿಲ್ಲು ಏಕಾಂಗ. ಯಾವುದನ್ನ ನೀನ್ ತಿಳಿಬೇಕು ಅಂತಿದ್ಯೋ ಅದಕ್ಕೆ ಉಚಿತ ಸಮಯ ಬಂದಾಗಿದೆ. ಹೇಳು ಋಷಿ, ಹೇಳು. ಎಲ್ಲಿದ್ದಾರೆ ನಿಷ್ಠುರ ಮತ್ತೆ ನಿರ್ದಯಿ? ಯಾರು ಪಾಪ ಅನ್ಕೊಂಡು ನನ್ನ ಸಾಯೋದಕ್ಕೋಸ್ಕರ ಈ ವನದಲ್ಲಿ ಬಿಟ್ಟು ಹೋಗಿದ್ದು? ಯಾರವರು? ತನ್ನ ಮಮತೆಯ ಕತ್ತು ಹಿಚುಕಿದ ಸ್ತ್ರೀ ಯಾರು? ಆ ವ್ಯಕ್ತಿ ಯಾರು ನನ್ನ ಹತ್ಯೆ ಮಾಡೋದಕ್ಕೋಸ್ಕರ ನನ್ಗೆ ಜನ್ಮ ಕೊಟ್ಟಿತ್ತು? ಹೇಳು, ಹೇಳು ಋಷಿ. ಈ ಸಮಯಕ್ಕೆ ನಾನು ನಿನಗೆ ಇಷ್ಟು ಮಾತ್ರ ಹೇಳುವೆ ಏಕಾಂಗ. ನಿನಗೆ ಜನ್ಮ ಕೊಟ್ಟಿರೋ ಮತ್ತೆ ನಿನ್ನ ಈ ದುಃಖದ ಕಾರಣ ನಿನ್ನ ಮಾತಾಪಿತ ವೃಂದಾವನದಲ್ಲಿದ್ದಾರೆ. ವೃಂದಾವನ? ಇದಿಷ್ಟು ಸಾಕು ನನಗೆ ಋಷಿ. ನಾನ್ ಸ್ವತಃ ಹುಡುಕ್ತೀನಿ ನನ್ನ ಮೃತ್ಯುದಾತರನ್ನ. ಅದ್ರ ನಂತರ ಅವರಿಗೂ ಅದೇ ದುಃಖ ಕೊಡ್ತೀನಿ, ಯಾವ್ದನ್ನ ಇಷ್ಟು ವರ್ಷದಿಂದ ನಾನ್ ಸ್ವತಃ ಅನುಭವಿಸ್ತಿದ್ದೀನೋ. ನಾನು ಹೋಗ್ತಿದ್ದೀನಿ ಋಷಿ, ಹೋಗ್ತಿದ್ದೀನಿ ನಾನು ವೃಂದಾವನಕ್ಕೆ. ಸಾಧಾರಣ ನಂದ ಮತ್ತು ಯಶೋದೆಯ ಅಂಶವಾದರೂ ಕೂಡ ಈ ಏಕಾಂಗಳಿಗೆ ಇಷ್ಟು ಅಮಾನವೀಯ ಶಕ್ತಿಗಳು ಹೇಗಿವೆ? ನನಗೆ ಗೊತ್ತಿತ್ತು ಕಂಸ, ಈ ಜಗತ್ನಲ್ಲಿ ಧರ್ಮ ಮತ್ತು ಅಸ್ಥಿಯ ಸ್ಥಾಪನೆ ಮಾಡೋಕೆ ವಿಷ್ಣು ಒಂದು ಅವತಾರ ಪಡೆಯಲಿದ್ದಾನೆ ಅಂತ. ಆದ್ರೆ ನೀವಂತೂ ಆಸ್ತಿಕೃತಾನೆ, ನೀವು ಭಗವಂತನ ನಂಬಲ್ವಲ್ಲ. ನಿನ್ನ ಈ ಜಿಜ್ಞಾಸೆಗೆ ಉತ್ತರ ನಾನು ಕೊಡುವೆ ಭದ್ರಾಕ್ಷ. ಋಷಿ ಚಾರ್ವಾಕ ಆ ವಂಚಕನನ್ನು ದೇವರೆನ್ನುವುದಿಲ್ಲ, ಆದರೆ ಅವನ ಮೋಸವನ್ನು ಅರಿತಿದ್ದಾರೆ. ಇವರು ನಾಸ್ತಿಕ ಏಕೆಂದರೆ ಇವರಿಗೆ ತಿಳಿದಿದೆ, ದೇವರು ಮತ್ತು ಆಸ್ತಿಗಿಂತ ಅಧಿಕ ಅಹಿತಕರ ಈ ಜಗತ್ತಿನಲ್ಲಿ ಏನೇನಿಲ್ಲ. ಸರಿಯೇ ಋಷಿ? ಭಗವಂತ, ಈಗ ನನಗೆ ಎಲ್ಲ ಅರ್ಥ ಆಗ್ತಿದೆ. ಶ್ರದ್ಧೆನ ಸಮಾಪ್ತಿ ಮಾಡೋದಕ್ಕೆ ಈ ಋಷಿ ಭಗಭಗನ್ ಹತ್ರ ಇದೊಂದೇ ದಾರಿ ಉಳಿದಿತ್ತು. ಏಕಾಂಗ ಸರಿ ತಾನೆ? ಹಾಗಾಗಿ ನಾನು ಏಕಾಂಗಳಿಗೆ ಶಕ್ತಿಯನ್ನೆಲ್ಲ ಪ್ರದಾನ ಮಾಡಿದೆ. ಇವಳು ಆಸ್ತಿಕತೆ ವಿನಾಶ ಮಾಡೋ ಕೆಲಸ ಮಾಡ್ತಾಳೆ. ಈ ಜಗತ್ತಿನಲ್ಲಿರುವ ಸಮಸ್ತ ನಕಾರಾತ್ಮಕ ಶಕ್ತಿಗಳೇ, ಇಂದು ನಾನು ನಿಮ್ಮ ಆವಾಹನೆ ಮಾಡುತ್ತಿದ್ದೇನೆ. ಬನ್ನಿ,
ಏಕಾಂಗಳಿಗೆ ನಿಮ್ಮ ಶಕ್ತಿ ಪ್ರದಾನ ಮಾಡಿ. ಬನ್ನಿ. ನಿನ್ನ ಕಣ್ಣು ಬಿಡು ಏಕಾಂಗ. ಇದು ನಾಸ್ತಿಕತೆಯ ಮೊದಲನೇ ಕಾರ್ಯ. ಯಾವ ಕಾರ್ಯ ನಾನು ನನ್ನ ತರ್ಕದಿಂದ ಮಾಡಕ್ಕಾಗ್ಲಿಲ್ವೋ ಅದನ್ನ ಈಗ ಏಕಾಂಗ ಮಾಡ್ತಾಳೆ. ಏಕಾಂಗ ಇನ್ನು ಈ ಸಂಪೂರ್ಣ ಜಗತ್ತಿಂದ ಆಸ್ತಿಕತೆಯನ್ನ ಸದಾ ಕಾಲಕ್ಕೂ ಸಮಾಪ್ತ ಮಾಡ್ತಾಳೆ. ಅಂದರೆ ಜನ್ಮದಿಂದಲೇ ನೀವು ಏಕಾಂಗಳನ್ನು ಈ ಕಾರ್ಯಕ್ಕಾಗಿ ಸಿದ್ಧಪಡಿಸಿದ್ದೀರಿ. ಹೌದು ಕಂಸ. ಈಗ ನನಗೆ ವಿಶ್ವಾಸ ಮೂಡುತ್ತಿದೆ, ಭಗವಂತ ಕಂಸನ ಆತ್ಮದ 3ನೆಯ ಭಾಗ ಈ ಏಕಾಂಗ ಆ ಕೃಷ್ಣನ ಹೃದಯದಲ್ಲಿ ಸ್ಥಾಪನೆ ಮಾಡುತ್ತಾಳೆ. ಆದ್ರೆ ಭಗವಂತ, ಹಾಗಾಗ್ಬೇಕು ಅಂದ್ರೆ ಮೊದಲನೇದಾಗಿ ನೀವು ಈ ಪವಿತ್ರ ಆತ್ಮನ ವಿಭಾಗ ಮಾಡ್ಬೇಕಲ್ಲ. ನಾನು ತಪ್ಪಾಗಿ ಹೇಳಿದ್ನಾ? ಅದ್ರ ಉಪಾಯ ಇದೆ ನನ್ನ ಹತ್ರ ಕಂಸ.